ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ ಪೈಪಿಂಗ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ನೋಡಿ, ಯಾವುದೇ ರೀತಿ ನಾವು ಎಷ್ಟೇ ಕಷ್ಟಪಟ್ಟು ಕೂಡ ಪೈಪಿಂಗ್ ನಮಗೆ ನೀಟಾಗಿ ಬರ್ತಿಲ್ಲ ಅಂತೇಳಿ. ನೋಡಿ, ಯಾಕೆ ನೀಟಾಗಿ ಬರ್ತಿಲ್ಲ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಡೀಟೇಲ್ ಆಗಿ. ನೋಡಿ, ಮೊದಲಿಗೆ ನಾನು ಪೈಪಿಂಗ್ ಅನ್ನು ಯಾವ ರೀತಿ ಮಾಡೋ ಅಂತ ಇದರಲ್ಲಿ ತೋರಿಸ್ತೀನಿ. ನೋಡಿ, ನಾನು ಬಾಡಿ ಪಾರ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ನಾನು ಇವಾಗ ನಿಮಗೆ ಸಾದಾ ಬ್ಲೌಸ್ ನಾನು ರೆಡಿ ಮಾಡಿದ್ದೀನಿ, ಫುಲ್ ಬಾಡಿನ. ಇವಾಗ ಬಂದು ಟೋಟಲ್ ಬರೀ ನಾವು ಪೈಪಿಂಗ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ನನಗೆ ಈ ಥರ ಬಟ್ಟೆ ಉಳಿದಿದೆ, ಅದನ್ನೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಯಾವಾಗಲೂ ನಾವು ಪೈಪಿಂಗ್ ಮಾಡಲಿಕ್ಕೆ ಏನು ಪೀಸನ್ನು ತಗೊಂತೀವಿ ಅದು ಸ್ಟ್ರೈಟ್ ಆಗಿರಬಾರ್ದು, ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್, ಒಂದನೇ ಪಾಯಿಂಟ್ ಇದು. ನೋಡಿ, ಇದನ್ನು ನಾವು ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಜಗ್ಗಿದ್ರೆ ಈ ಥರ ಸ್ಪಾನ್ಸ್ ಥರ ಹೀಚಬೇಕು, ಅದಕ್ಕೆ ನಾವು ಕ್ರಾಸ್ ಅಂತೀವಿ. ಎರಡನೇ ಪಾಯಿಂಟ್ ಬಂದು ಈ ಪಟ್ಟಿನ ನಾವು ಏನು ಕಟ್ ಮಾಡ್ಕೊಂತೀವಲ್ಲ ಅದನ್ನು ಎಕ್ಸಾಕ್ಟಾಗಿ ಒಂದೇ ಸೈಜಿಗೆ ನಾವು ಎಲ್ಲ ಪಟ್ಟಿನ ಕೂಡ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ 2 ಪೀಸ್ ಇದೆ ನಂದು. ಆ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಪೈಪಿಂಗ್ ಮಾಡಲಿಕ್ಕೆ ಎಷ್ಟು ಬೇಕೋ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದ್ರೂ ಪರವಾಗಿಲ್ಲ, ಕಟ್ ಮಾಡ್ಕೊಳ್ಳಿ ನೀವು. ನೋಡಿ, ಈ ಥರ ನಾವು ಜಿಗ್ಜಾಗ್ ಟೈಪಲ್ಲಿ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು, ಕ್ರಾಸಲ್ಲೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಸ್ಟ್ರೈಟಲ್ಲಿ ನಾವು ಸ್ಟಿಚ್ ಬಿಟ್ಕೋಬಾರ್ದು. ನೋಡಿ, ಈ ಥರ ನಾವು ಕಂಪ್ಲೀಟಾಗಿ ಅಷ್ಟು ಸ್ಟಿಚ್ಚನ್ನು ಕೂಡ ನಾವು ಸೇರಿಸ್ಕೋಬೇಕು, ಅಷ್ಟು ಪೀಸನ್ನು. ನೋಡಿ, ನಾನು ಇನ್ನೂ ಜಾಸ್ತಿನೇ ಕೂಡ ಪೀಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಶಾರ್ಟೇಜ್ ಆ ನಂತರ ನಾವು ಸೇರಿಸ್ಕೊಂಡ್ರೆ ಅದು ಫಿನಿಶಿಂಗ್ ಬರಲ್ಲ, ಮೊದಲಿಗೆ ನಾವು ಇರಬೇಕಾಗುತ್ತೆ. ನೋಡಿ, ಕಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು, ಒಂದೇ ಪಾಯಿಂಟ್ನಷ್ಟು ಬಿಟ್ಟು. ನೋಡಿ, ಈ ಥರ ನಾವು ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಬಂದು ಇವಾಗ ಒಂದು ಸೈಡ್ ಇದನ್ನು ಫೋಲ್ಡ್ ಮಾಡ್ತೀನಿ. ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ನ ಕೇಳಿ, ಯಾಕಂದರೆ ನೀವು ಫೋಲ್ಡ್ ಮಾಡ್ತಿರಲ್ಲ ಆ ಪಟ್ಟಿ, ಅದು ಕೂಡ ಒಂದೇ ಅಳತೆ ಇರಬೇಕು. ಹೆಚ್ಚು ಕಡಿಮೆ ಆದರೂ ಕೂಡ ಪೈಪಿಂಗ್ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ನೋಡಿ, ನಿಮಗೆ ನನ್ನ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಿಚ್ ಏನಾದರೂ ನಿಮ್ಮದು ಮೆಷಿನ್ ಹಿಡಿಯುತ್ತೆ ಅಂದರೆ ಸ್ವಲ್ಪ ಹಿಂದ್ಗಡೆ ಬ್ಯಾಕ್ ಸೈಡ್ ಕೈ ಹಾಕಿ ಜಗ್ರಿ ಇದನ್ನು, ಇಲ್ಲಾಂದರೆ ಅಲ್ಲಿ ಕೂಡ ನಿಮಗೆ ಪೈಪಿಂಗು ನೀಟಾಗಿ ತಿರ್ಗಲ್ಲ. ಅಂದರೆ ನೀಟಾಗಿ ಪೈಪಿಂಗ್ ಬರಲ್ಲ ನೀವು ಮಾಡಬೇಕಾದ್ರೆ, ಹಾಗಾಗಿ ಹೇಳ್ತಿದ್ದೀನಿ. ನೋಡಿ, ಇಷ್ಟನ್ನು ನಾನು ಸೈಡನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ಇಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್, ಪ್ರತಿಯೊಂದು ಇದರಲ್ಲೂ ಕೂಡ ನಾವು ಕರೆಕ್ಟಾಗಿ ಮಾಡಬೇಕು, ಒಂದೇ ಅಳತೆ ಮಾಡಬೇಕು. ನೋಡಿ, ಇದನ್ನು ಕೂಡ ಅಷ್ಟೇ ಒಂದೇ ಸೈಜಿಗೆ ನಾವು ಸೇರಿಸ್ಕೋಬೇಕು. ನೋಡಿ, ಪಟ್ಟಿನ ನೋಡಿ, ನಿಮಗೆ ಕೊನೆಗೆ ತೋರಿಸ್ತೀನಿ. ನಾನು ಯಾವುದೋ ಐರನ್ ಮಾಡಲ್ಲ, ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತೇಳಿ. ನೋಡಿ, ಕರೆಕ್ಟಾಗಿ ಆ್ಯಸ್ ಇಟ್ ಈಸು ಒಂದೇ ಸೈಜಲ್ಲಿ ನಾವು ಇದನ್ನು ಪಟ್ಟಿನ ಸೇರಿಸ್ಕೋಬೇಕು. ಎಲ್ಲದೂ ಕೂಡ ಅಷ್ಟೇ, ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ನಮಗೆ 100% ಪೈಪಿಂಗ್ ಬರುತ್ತೆ. ಯಾವುದೇ ಒಂದರಲ್ಲಿ ಕೂಡ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಪೈಪಿಂಗು ಕರೆಕ್ಟಾಗಿ ಬರಲ್ಲ. ನೋಡಿ, ಈ ರೀತಿ ನಾವು ಅಷ್ಟು ಕಂಪ್ಲೀಟ್ ಸೇರಿಸ್ಕೋಬೇಕು. ನೋಡಿ, ಕಾರ್ನರ್ ಸೈಡಲ್ಲಿ ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕೂಡ ತಿರುಗೋ ಪ್ರಾಬ್ಲಮ್ ಇರಲ್ಲ. ನೋಡಿ, ನಾವು ಸೇರಿಸ್ಕೊಂಡಿದ್ದೀವಿ. ಇದನ್ನ ಇವಾಗ ಈ ಥರ ಗೀರ್ಕನ್ನ, ಯಾಕಂದರೆ ನಮಗೆ ಕ್ಲೀನಾಗಿ ಫೋಲ್ಡ್ ಆಗಬೇಕಲ್ಲ, ಅದು ಟರ್ನ್ ಆಗಬೇಕಂದ್ರೆ ಈ ಥರ ಗೀರ್ಕೋಬೇಕು. ಇಲ್ಲಾಂದರೆ ನೀವು ಐರನ್ ಇದ್ದರೆ ಐರನ್ ಮಾಡ್ಕೋಬೋದು. ನೋಡಿ, ಗೀರ್ಕನ್ನ ನಂತರ ಇದನ್ನು ಇವಾಗ ಈ ರೀತಿ ಫೋಲ್ಡ್ ಮಾಡೋಣ. ನೋಡಿ, ನಿಮಗೆ ಫೋಕಸ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದು ಕೂಡ ಅಷ್ಟೇ ಒಂದೇ ಸೈಜಲ್ಲಿ ಬರುತ್ತೆ ನಿಮಗೆ. ನೋಡಿ, ನಾನು ತುಂಬ ಕಷ್ಟಪಡ್ತಲ್ಲ, ಈಸಿಯಾಗಿ ಮಾಡ್ತಾ ಇದ್ದೀನಿ. ನಾವು ಈ ಹಿಂದೆಲ್ಲ ಸ್ಟೆಪ್ಸ್ಗಳು ಕರೆಕ್ಟಾಗಿ ನಾವು ಫಾಲೋ ಮಾಡಿದರೆ ಅದು ಪೈಪಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ನೀವು ಬಿಡೋದ್ರಲ್ಲಿ ಕೂಡ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಸ್ಟಿಚ್ ಏನಾದರೂ ಆ ಕಡೆ ಈ ಕಡೆ ಪಟ್ಟಿ ಇರುತ್ತಲ್ಲ, ಪೈಪಿಂಗ್ ಇರುತ್ತಲ್ಲ, ಅದ್ರ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಅದೇನು ತೊಂದರೆ ಇಲ್ಲ, ಪೈಪಿಂಗ್ ಒಟ್ಟು ನೀಟಾಗಿ ಬಂದರೆ ಸೈ. ನೋಡಿ, ಈ ಥರ ಕಾಣಿಸ್ತಾ ಇದೆ. ನೋಡಿ, ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ನೋಡಿ, ಒಳಗಡೆ ಕೂಡ ಅಷ್ಟೇ. ನೋಡಿ, ಇದೇ ಥರದ ಹೆಚ್ಚಿನ ವಿಡಿಯೋಗಳು ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ಲೌಸ್ ಕಟಿಂಗ್ ಬಗ್ಗೆ ಕೂಡ ವಿಡಿಯೋಸು ಗೊತ್ತಿಲ್ಲ ಅಂದರೆ ದಯವಿಟ್ಟು ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ದಯವಿಟ್ಟು ನೋಡಿ. ಹಾಗೆ ನೋಡಿ, ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ನೋಡಿ, ನಮಗೆ ಇಲ್ಲಿ ಕಾರ್ನರ್ ಸೈಡಲ್ಲಿ ಕೂಡ ಅಷ್ಟೇ ನೀಟಾಗಿ ತಿರುಗ್ತದೆ. ನೋಡಿ, ನಾವು ಕಷ್ಟಪಡೋದೇ ತಿರುಗುತ್ತೆ.
ಯಾಕಂದರೆ ಎಲ್ಲ ಸ್ಟೆಪ್ಗಳನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಮ್ಗೆ 100% ಪೈಪಿಂಗ್ ಬಂದೇ ಬರುತ್ತೆ. ನೋಡಿ ಇಲ್ಲಿ ಕೂಡ ಕಾರ್ನರ್ ಸೈಡಲ್ಲಿ ಅಷ್ಟೇ ನೀಟಾಗಿ ಬಂದಿದೆ. ಯಾವುದೇ ಕೂಡ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಹಿಂದ್ಗಡೆ, ಅದು ನಮಗೆ ಪ್ರಾಬ್ಲಮ್ ಬಂತು ಅಂದರೆ ಹಿಂದ್ಗಡೆ ತಿರುಗಿಬಿಡುತ್ತೆ, ವಾಪಸ್ ರಿಟರ್ನ್ ತಿರುಗುತ್ತೆ. ನೋಡಿ ಇಲ್ಲಿ ತಿರುಗಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಲಾಸ್ಟಿಗೆ ನಾನು ಫೋಲ್ಡ್ ಮಾಡಿ ಈ ಥರ ಪೈಪಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ತೋರಿಸ್ತೀನಿ, ಕಾರ್ನರ್ ಸೈಡ್ ಕೂಡ ಎಲ್ಲಿ ಕೂಡ ತಿರುಗಿಲ್ಲ. ನೋಡಿ ಫೋಕಸ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಇದು ಕಾರ್ನರು ನಾನು ಏನೂ ಕೂಡ ಮಾಡಿಲ್ಲ, ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಫುಲ್ಲು ಪೈಪಿಂಗೇ ಆ ರೀತಿ ಬಂದಿದೆ. ನೋಡಿ ಎಲ್ಲೂ ಕೂಡ 95% ಪರ್ಫೆಕ್ಟ್ ಬಂದಿದೆ. ನೋಡಿ 95% ಪರ್ಫೆಕ್ಟ್ ಬಂದಿದೆ. ನೋಡಿ ಇಲ್ಲಿ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಟರ್ನ್ ಆಗಿಲ್ಲ, ಚೇಂಜ್ ಆಗಿಲ್ಲ. ನೋಡಿ ಇಲ್ಲಿ ಕೂಡ ಅಷ್ಟೇ, ಈ ಕಾರ್ನರ್ ರೌಂಡ್ ಶೇಪಲ್ಲಿ ಇಲ್ಲಿ ಕೂಡ ಟರ್ನ್ ಆಗಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.